ಸೊ ಹಾಯ್ ಗೈಸ್, ವೆಲ್ಕಮ್ ಟು ಚಾನಲ್. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಬೈನಾನ್ಸ್ ಥ್ರೂ ನಿಮಗೆ ವಿಡ್ರಾ ಆಗಲಿ ಡೆಪಾಸಿಟ್ ಆಗಲಿ ಯಾವ ಥರ ಮಾಡ್ಬೋದು ಅಂತ ಈ ಪ್ರೊಸೀಜರ್ ಇದೆ ಹೇಳ್ಕೊಡ್ತೀನಿ. ಅಥವಾ ನೀವು ಡೈರೆಕ್ಟಾಗಿ ನನ್ನ ಕಡೆನೇ ಸೇಲ್ ಆಗಲಿ ಬೈ ಆಗಲಿ ಮಾಡ್ಬೋದು. ಸೇಮ್ ಇದೇ ಪ್ರೈಸ್ ಕೊಡ್ತೀನಿ, ನಾನು ಜಾಸ್ತಿ ಪ್ರೈಸ್ ಏನು ಕೇಳೋಕ್ಕೋಗಲ್ಲ. ಓಕೆ, ಸೊ ಲೆಫ್ಟ್ ಸೈಡ್ ಮೇಲ್ಗಡೆ ಇದೆಯಲ್ವ, ಅದಕ್ಕೆ ಹೋಗಿದ್ದಾದ್ಮೇಲೆ ಇಲ್ಲಿ P2P ಅಂತ ಕಾಣ್ತಿದೆಯಲ್ವ. ಓಕೆ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ P2Pಗೆ ಹೋಗಿ. ಸೊ ಇಲ್ಲಿ ಅಮೌಂಟ್ ಬಂದು 900 rupees. ಸೊ ಪೇಮೆಂಟ್ ಮೆಥಡ್ ಬಂದು UPI, ಫೋನ್ಪೇ, ಬ್ಯಾಂಕ್ ಟ್ರಾನ್ಸ್ಫರ್. ಸೊ ಇಲ್ಲಿ ನೋಡ್ಬೋದು ಬೈ ಅಂತ ಇದೆ. ಸೊ ಸೇಲಿಗೆ ಹೋದರೆ ಸೇಲಲ್ಲಿ ನೋ ಆ್ಯಡ್ಸ್ ಅಂತ ತೋರಿಸ್ತಿದೆ. ಓಕೆ, ಎಕ್ಸ್ಪ್ರೆಸ್ ಅಂತ ಹೋಗಿ ಸೇಲ್. ಸೊ $10 USDT ಸೇಲ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಪೇಮೆಂಟ್ ಮೆಥಡ್, ನೋ ಮ್ಯಾಚಿಂಗ್ ಆಫರ್. ಸೊ ನಿಮಗೆ $10 ಬೈ ಆಗಲಿ ಈ ಥರ ಮಾಡೋಕ್ಕೋದ್ರೆ ನಿಮಗೆ ಬೈ ಸಿಕ್ಬಿಡುತ್ತೆ, ಬಟ್ ಸೇಲ್ ಮಾಡೋಕ್ಕೋದ್ರೆ $10 ಸಿಗಲ್ಲ. ಓಕೆ, ಸೊ ನಿಮಗೆ ಏನಾದರೂ $10 ಅಥವಾ ಎಷ್ಟು $10 to $20 to $30 ಏನಾದರೂ ಸೇಲ್ ಮಾಡಬೇಕಂದ್ರೆ ನೀವು ನಮ್ಮನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ಸೇಲಿಂಗ್ ಪ್ರೈಸ್ ಏನಿರುತ್ತೆ ಅದನ್ನೇ ಕೊಡ್ತೀನಿ. ಓಕೆನಾ, ಸೊ ಇಲ್ಲಿ ನೋಡ್ಬೋದು ನೀವು ಬೇಕಾದ್ರೆ ಇದ್ರದ್ದು ಸೇಲಿಂಗ್ ಪ್ರೈಸ್ ನೀವು ನಿಮಗೇನು ಅನಿಸುತ್ತೆ ಅದ್ರದ್ದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಸೊ 87 ಸಮಥಿಂಗ್ ನಡೀತಿದೆ. ಸೊ 88 ನಾನೇ ಈಸಿಲಿ ಕೊಟ್ಬಿಡ್ತೀನಿ. ಓಕೆನಾ, $88 ನಾನೇ ಕೊಟ್ಬಿಡ್ತೀನಿ. ಸೊ ಸೇಲಿಂಗ್ ಮಾಡೋಕ್ಕೋದ್ರೆ ಆ ಥರ ಮಾಡಿ. ಇಫ್ ಇನ್ ಕೇಸ್ ನೀವೇನಾದರೂ ಬೈ ಮಾಡೋಕ್ಕೋಗ್ಬೇಕಂದ್ರೆ ಯಾವ ಥರ ಅಂತ ಹೇಳ್ತೀನಿ ನೋಡಿ. ಸೊ ಬೈ ಆಪ್ಷನ್ಗೆ ಹೋಗಿ. ಓಕೆ, ಇಲ್ಲಿ ನೋಡ್ಬೋದು $500 ಇಂದ $3000 ತನಕ ಮಾಡ್ಬೋದು ನೀವು ಲಿಮಿಟು. ಡಿಜಿಟಲ್ ರೂಪಾಯಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ಡಿಜಿಟಲ್ ರೂಪಾಯಿ. ಬಟ್ ನಿಮಗೆ ಇಲ್ಲಿ ಏನು ಬೇಕು, UPI ಬೇಕು. ಸೊ UPI ಬೇಕಂದರೆ ಪೇಮೆಂಟ್ ಮೆಥಡ್ಗೆ ಹೋಗಿ UPI, ಫೋನ್ಪೇ, ಗೂಗಲ್ ಪೇ ಕನ್ಫರ್ಮ್. ಓಕೆನಾ, ಸೊ ಇಲ್ಲಿ ನೋಡ್ಬೋದು UPI ತಗೊಳಕೋದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು 97.20 ಸಮಥಿಂಗ್ ರೂಪೀಸ್ ಇದೆ. ಅದ್ರ ಬದಲು ನನ್ನ ಕಡೆನೇ ಬೈ ಮಾಡ್ಕೊಂಬಿಡಿ. $90 $93 ಕೊಟ್ಬಿಡ್ತೀನಿ. ಓಕೆನಾ, ಸೊ ಇದ್ರೊಳಗಡೆ ಯಾವ ಥರ ಬೈ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೊ ನಾರ್ಮಲ್ UPI ಅಂತ ಬೈ ಕೊಡಿ. ಓಕೆ, ಆ್ಯಡ್ ಇಸ್ ನೋ ಲಾಂಗರ್ ಅವೈಲೇಬಲ್. ಅವ್ರು ಆ್ಯಡ್ ತೆಗೆದಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಯಾರಾದರೂ ಯೂಸರ್. ಸೊ ಇಲ್ಲಿ ನೋಡಿ UPI ಅಂತ ಇದೆಯಲ್ವ, 15 minutes. ಸೊ ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡಬೇಕು. ಓಕೆನಾ, ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಇವರು ಏನಿಲ್ಲ ಸೀದಾ ಇಲ್ಲಿ ಏನಂತಾರೆ ಈ ಥರ ಇವ್ರದ್ದೆಲ್ಲ ಪೇಮೆಂಟ್ ಡೀಟೇಲ್ಸ್, ವ್ಯೂ ಪೇಮೆಂಟ್ ಡೀಟೇಲ್ಸ್ ಅಂತ ಇರುತ್ತೆ. ಓಕೆನಾ, ಇಲ್ಲಿ ನೋಡ್ಬೋದು UPI ನೇಮ್ ಸುನಿಲ್ ಕುಮಾರ್, UPI ID ಕೊಟ್ಟಿರ್ತಾರೆ. ಸೊ ನೀವು ಡೈರೆಕ್ಟಾಗಿ ಏನು ಮಾಡಬೇಕು, ಇದನ್ನು ಕಾಪಿ ಮಾಡ್ಕೊಳ್ಳಿ. ನಾನು ಮಾಡಿ ತೋರಿಸ್ತಿಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಇದನ್ನು ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಫೋನ್ಪೇಗೆ ಬಂದುಬಿಟ್ಟು ಟು UPI ಬ್ಯಾಂಕ್ UPI ID ಅಂತ ಹಾಕಿ. ಸೊ UPI ID ನೀವು ಇಲ್ಲಿ ಪೇಸ್ಟ್ ಮಾಡಿ, ರೈಟ್ ಮಾರ್ಕ್ ಅಂತ ಕೊಟ್ಟರೆ ಒಂದೇ ನಿಮಿಷ. ಸೊ ಬ್ಯಾಕ್ ಹೋಗಿ UPI ID ಹೋಗಿ. ಸೊ ಇಲ್ಲಿ ಹಾಕಿ. ಸೊ ನೀವು UPI ID ಅಂತ ಬರುತ್ತಲ್ಲ, ವೆರಿಫೈ ಅಂತ ಕೊಡಿ. ಸೊ ಸುನಿಲ್ ಕುಮಾರ್, ಅಲ್ಲಿ ನೇಮ್ ಕೂಡ ಸುನಿಲ್ ಕುಮಾರ್ ಕೊಟ್ಟಿದ್ದ. ಸೊ ಸೇವ್ ಅಂತ ಕೊಡಿ. ಸೊ ಇಲ್ಲಿ ಡೈರೆಕ್ಟ್ ನೀವು $900 ಕಳಿಸ್ಬೇಕು. ಓಕೆನಾ, ಕಳಿಸಿದಾದಮೇಲೆ ಇದ್ರದ್ದು ಸ್ಕ್ರೀನ್ಶಾಟ್ ಎಲ್ಲ ತೊಗೋಬೇಕು. ಇದ್ರದ್ದು ಏನಿರುತ್ತಲ್ವ ಅದ್ರದ್ದು ಸ್ಕ್ರೀನ್ಶಾಟ್ ತೊಗೋಬೇಕು. ತೊಗೊಂಡಾದ್ಮೇಲೆ ನಾರ್ಮಲ್ ಇದೇ ಥರ ಇಲ್ಲಿದ್ರಲ್ವ ಇದೆಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಮಾಡಿದ್ರಲ್ಲ. ಸೊ ಟ್ರಾನ್ಸ್ಫರ್ ನೋಟಿಫೈ ಸೇಲರ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ನೀವೇನು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರ ಅದನ್ನು ಅಪ್ಲೋಡ್ ಮಾಡಬೇಕು. ಓಕೆ, ಇಲ್ಲಿ ಪೇಮೆಂಟ್ ಪ್ರೂಫ್ ಅಪ್ಲೋಡ್ ಮಾಡಿ. ಸೊ ಐ ಹ್ಯಾವ್ ರೆಡ್ ಅಂತ ಕೊಟ್ಟು ಸೊ ಟ್ರಾನ್ಸ್ಫರ್ ನೋಟಿಫೈ ಸೇಲರ್ ಅಂತ ಕೊಟ್ಬಿಟ್ರೆ ನಿಮಗೆ ಡೈರೆಕ್ಟಾಗಿ $900 ಅವ್ರಿಗೆ ಕಳಿಸಿರ್ತೀರಲ್ವ, ಡೈರೆಕ್ಟಾಗಿ ನಿಮಗೆ ವಿತಿನ್ 5 to 10 minutes ಒಳಗಡೆ ನಿಮಗೆ USDT ಬರುತ್ತೆ. ಓಕೆನಾ, ನೋ ವರೀಸ್, ಎಲ್ಲ ಜೆನ್ಯೂನ್ ಇರ್ತಾರೆ, ಎಲ್ಲ ಜೆನ್ಯೂನ್ ಸೇಲರ್ಸ್. ಯಾಕಂದರೆ ಇಲ್ಲಿರೋದು ಬೈನಾನ್ಸ್. ಸೊ ಬೈನಾನ್ಸ್ ಎಕ್ಸ್ಚೇಂಜಿಂದ ಏನೂ ಇಶ್ಯೂ ಇಲ್ಲ. ಸೊ ಇನ್ ಕೇಸ್ ನಿಮಗೆ ಏನಾದರೂ ಆ ಥರ ಬೇಡ ಅಂತಂದರೆ ಸೊ ನೀವು ನನ್ನ ಕಡೆನೇ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೀವು UPI ಥ್ರೂ ನನಗೆ ಸೆಂಡ್ ಮಾಡಿದರೆ ನಾನು ನಿಮಗೆ ಅಡ್ರೆಸ್ ಥ್ರೂ ಆಗಲಿ ಸೆಂಡ್ ಮಾಡ್ಬಿಡ್ತೀನಿ. ಓಕೆನಾ, ಆ್ಯಂಡ್ ಒನ್ ಮೋರು, ನೀವು ಇವಾಗ ಇಲ್ಲಿಂದ ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ಬೇಕಂತಂದರೆ ಯಾವ ಥರ ಅಂತ ಒಂದೇ ನಿಮಿಷ ಇದು ಪೇಮೆಂಟ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಸೊ ಅವರೇ ಕ್ಯಾನ್ಸಲ್ ಮಾಡೋಕ್ಕಾಗೋದು. ಓಕೆನಾ, ಅವ್ರ ಕಡೆ ಅಥಾರಿಟಿ ಇರುತ್ತೆ. ಸೊ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ಓಕೆನಾ, ಸೊ ಬ್ಯಾಕ್ ಹೋಗ್ಬೋದು. ಬ್ಯಾಕ್ ಹೋಗಿ. ಸೊ ನಾರ್ಮಲಿ ಅದ್ರ ಪಾಡಿಗೆ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಅವರೇ ಕ್ಯಾನ್ಸಲ್ ಮಾಡ್ಕೊತಾರೆ. ಓಕೆನಾ, ಕ್ಯಾನ್ಸಲ್ ದ ಆರ್ಡರ್ ಅಂತ ನಮ್ಮ ಕಡೆ ಇದೆ. ಸೊ ಇಲ್ಲಿ ಕ್ಯಾನ್ಸಲ್ ದ ಆರ್ಡರ್ ಅಂತ ತೋರಿಸ್ತಿದಲ್ವ. ಸೊ ಜಸ್ಟ್ ಅವ್ರ ಕಡೆ ಅಥಾರಿಟಿ ಇರುತ್ತೆ, ಬಟ್ ನಾವು ಕ್ಯಾನ್ಸಲ್ ದ ಆರ್ಡರ್ ಅಂತ ನಾವು ಅಪ್ರೂವ್ ಕೊಟ್ಟಾಗ ಅವ್ರಿಗೆ ಕ್ಯಾನ್ಸಲ್ ಆಗೋದು. ಓಕೆನಾ, ಅವರು ನಮಗೆ ಪೇಮೆಂಟ್ ಹಾಕೊಳ್ಳಿ ಅವ್ರು ಕ್ಯಾನ್ಸಲ್ ಮಾಡಿಬಿಟ್ಟು ಆ ಥರ ಮಾಡಕ್ಕೆ ಬರಲ್ಲ. ಓಕೆ, ಎಲ್ಲ ಅಥಾರಿಟಿ ನಮ್ಮ ಕಡೆ ಇರುತ್ತೆ, ಇಬ್ಬರು ಕಡೆ ಇರುತ್ತೆ. ಇವಾಗ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂದರೆ ಅವರು ಅಪ್ರೂವ್ ಮಾಡಬೇಕು, ಅವರು ಕ್ಯಾನ್ಸಲ್ ಮಾಡ್ತಿದ್ದಾರೆ ನಾವು ಅಪ್ರೂವ್ ಮಾಡಬೇಕು, ಅದೇ ಥರ ಇರುತ್ತೆ. ಸೊ ಕ್ಯಾನ್ಸಲ್ ದ ಆರ್ಡರ್ ಅಂತ ಕೊಡಿ. ಸೊ ಡೋಂಟ್ ಶೋ ಅಗೇನ್. ಸೊ ಕ್ಯಾನ್ಸಲ್ ಆರ್ಡರ್. ಸೊ ಸಮಥಿಂಗ್ ರೀಸನ್ಸ್ ಕೊಡಿ ಅಷ್ಟೇ. ಸೊ ಕ್ಯಾನ್ಸಲ್ ಆರ್ಡರ್. ಓಕೆ, ಕ್ಯಾನ್ಸಲ್ಡ್ ಆಗಿದೆ. ಸೊ ಇದಾದಮೇಲೆ ನಿಮಗೆ ಇವಾಗ ಒಂದು ಕಾಯಿನಿಂದ ಇನ್ನೊಂದು ಕಾಯಿನಿಗೆ ಯಾವ ಥರ ಸ್ವೈಪ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ BNB ಇದೆ. ಓಕೆನಾ, BNB USDT ಟು BNB ಸ್ವೈಪ್ ಮಾಡಬೇಕಂದ್ರೆ ಏನು ಮಾಡಬೇಕು, ಓಮಿಗೆ ಹೋಗಿ. ಸೊ ಮೇಲ್ಗಡೆ ಇದು ಹೋಗಿ ಇಂಟರ್ಫೇಸಿಗೆ ಮೋರ್ ಸರ್ವಿಸಸ್. ಸೊ ಕೆಳಗಡೆ ಹೋದರೆ ನಿಮಗೆ ಕನ್ವರ್ಟ್ ಆಪ್ಷನ್ ಅಂತ ತೋರಿಸ್ತಿದೆ. ಓಕೆನಾ, ಸೊ ಕನ್ವರ್ಟ್ ಆಪ್ಷನ್ ಅಂತ ತೋರಿಸ್ತಿದಲ್ಲ. ಸೊ ಏನಿಲ್ಲ, ಸೊ ಕನ್ವರ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಇಲ್ಲಿ USDT ಇಟ್ಕೊಳ್ಳಿ. ಇಲ್ಲಿ ನಿಮಗೆ ಯಾವ ಕಾಯಿನ್ ಬೇಕು, BNB ಕಾಯಿನ್ ಬೇಕಲ್ವಾ, BNB ಕಾಯಿನ್. ಸೊ BNB ಎಷ್ಟು ವ್ಯಾಲ್ಯೂ ಬೇಕು ನಿಮಗೆ, ಅಪ್ರಾಕ್ಸಿಮೇಟ್ಲಿ 0.001 ಬೇಕು ಅಂದ್ಕೊಳ್ಳಿ. ಸೊ ಮೇಲ್ಗಡೆ ವ್ಯಾಲ್ಯೂ ತೋರಿಸುತ್ತೆ. ಸೊ 0.6, ಇವಾಗ ಎಕ್ಸಾಂಪಲ್ 0.1 ಅಂತ ಕೇಳ್ತೀನಿ ಅಂದ್ಕೊಳ್ಳಿ. ಒಂದು ನಿಮಿಷ, 0.01 ಕೇಳ್ತೀನಿ. $6 ಕೆಳಗೆ ಇರುತ್ತೆ. ಸೊ ಟ್ರೇಡ್ ಅಂತ ಕೊಡಿ. ಸೊ ಏನು ಫೀಸ್ ಅಪ್ಲೈ ಆಗಲ್ಲ ಇಲ್ಲಿ, 0 ಫೀಸು. ಸೊ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ್ರೆ ಮುಗೀತು. ಸೊ ಇಲ್ಲಿ ನೋಡ್ಬೋದು ಕನ್ವರ್ಟ್ ಆಗಿರುತ್ತೆ. ನನ್ನ ಮೊದಲಿಗೆ ಎಷ್ಟು USDT ಇತ್ತು, 20 ಇತ್ತು, ಬಟ್ ಇವಾಗ 14 ಆಗಿದೆ. ಆ್ಯಂಡ್ BNB ವ್ಯಾಲ್ಯೂ ಜಾಸ್ತಿ ಆಗಿದೆ ನಮ್ಮದು. ಓಕೆನಾ, ಇದೇ ಥರ ಇಫ್ ಇನ್ ಕೇಸ್ ನಿಮಗೆ ಏನಾದರೂ ವ್ಯಾಲೆಟ್ ಒಳಗಡೆ BNB ತೊಗೋಬೇಕು ಅಂದ್ಕೊಳ್ಳಿ. ಸೊ ವ್ಯಾಲೆಟಿಗೆ ಹೋಗಿ, ಯಾವುದೇ ಕಾಯಿನ್ ಆಗಲಿ, BNB ಅಂತಲ್ಲ ಯಾವುದೇ ಕಾಯಿನ್ ಆಗಲಿ, ರಿಸೀವ್ ಅಂತ ಕ್ಲಿಕ್ ಮಾಡಿ. ರಿಸೀವ್ ಟೋಕನ್ಸ್ ಫ್ರಮ್ ಬೈನಾನ್ಸ್ ಎಕ್ಸ್ಚೇಂಜ್ ಅಂತ ಇದೆಯಲ್ವಾ, ಇದನ್ನು ಕ್ಲಿಕ್ ಮಾಡಿ.
ಓಕೆ ಇದನ್ನು. ಸೊ ಇಲ್ಲಿ ಬಿ ಎನ್ ಬಿ ಅಂತ ಡಾಕ್ಸ್ ಆಗಲಿ, ನಿಮಗೆ ಯಾವ ಕಾಯಿನ್ ಎಕ್ಸ್ಚೇಂಜಲ್ಲಿ ಇರುತ್ತಲ್ವ, ಎಕ್ಸ್ಚೇಂಜ್ ಬೇರೆ ವ್ಯಾಲೆಟ್ ಬೇರೆ, ಓಕೆನಾ. ಸೊ ವ್ಯಾಲೆಟಲ್ಲಿ ತರಿಸ್ಕೋಬೇಕಂದ್ರೆ ಬಿ ಎನ್ ಬಿ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೆಟ್ವರ್ಕ್ BEP20 ಇದೊಂದು ನೆಟ್ವರ್ಕ್, ಆ ನೆಟ್ವರ್ಕ್ ಥ್ರೂ ನಿಮಗೆ ಬಿ ಎನ್ ಬಿನ ಸೆಂಡ್ ಮಾಡ್ತಾರೆ, ಓಕೆನಾ, ವಿತ್ ಸಮ್ ಲೋ ಫೀಸ್. ಸೊ ಬಿ ಎನ್ ಬಿ ಅಂತ ಕೊಡಿ, ಕಂಟಿನ್ಯೂ ಅಂತ ಕೊಡಿ. ಸೊ ಕನ್ಫರ್ಮ್. ಸೊ ಇಲ್ಲೇನೆಲ್ಲ ನೋಡಿ ಮಿನಿಮಮ್ ಅಂತ ಕೇಳ್ತಿದ್ದಾರೆ. ಸೊ ಅವ್ರದ್ದಂತ ಮಿನಿಮಮ್ ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ಸೊ 0.001 ಅಂತ ಇದೆ. ಸೊ 001 ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 52 ರೂಪೀಸ್ ಸಮಥಿಂಗು. ಸೊ ವಿಡ್ರಾ ಅಂತ ಕೊಟ್ಟರೆ ಮುಗೀತು. ಸೊ ಕನ್ಫರ್ಮ್ ಅಂತ ಕೊಡಬೇಕು. ಓಕೆ. ಸೊ ಇಲ್ಲಿ ನೋಡ್ಬೋದು ವಿತಿನ್ 2 to 3 ಮಿನಿಟ್ಸ್ ಒಳಗಡೆ ನಮಗೆ ವಿಡ್ರಾ ಬಂದುಬಿಡುತ್ತೆ. ಓಕೆ, 2 ಮಿನಿಟ್ಸ್. ಸೊ ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ನನಗೆ ಬಂದಿದೆ. ಸೊ 1600 ಸಮಥಿಂಗ್ ಇತ್ತು ನನ್ನ ಕಡೆ, ಬಟ್ ಇವಾಗ ನೋಡ್ಬೋದು ನನ್ನ ಕಡೆ 1700 ಸಮಥಿಂಗ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು 0.0085 BNB ಬಂದಿದೆ ಅಂತ ಹೇಳಿದ್ದಾರೆ. ಸೊ ಓಕೆನಾ, ಇದೇ ಥರ ನೀವು ಅಕಸ್ಮಾತ್ ಏನಾದರೂ ಅಲ್ಲಿಂದ ಇಲ್ಲಿಗೆ ತರಿಸ್ಕೋಬೇಕಂದ್ರೆ ಈ ಥರ. ಆ್ಯಂಡ್ ನೀವೇನಾದರೂ ಇಲ್ಲಿಂದ ಎಕ್ಸ್ಚೇಂಜಿಗೆ ಸೆಂಡ್ ಮಾಡಬೇಕಂದ್ರೆ ಯಾವ ಥರ ಹೇಳ್ತೀನಿ ನೋಡಿ. ಸೊ BNB ಕಳಿಸ್ಬೇಕು ಅನ್ಕೊಂಡಿದ್ದೀನಿ ನಮ್ಮ ಕಡೆ. BNB ಸೆಂಡ್ BNB ಇದೆ ಅಲ್ವಾ, BNB ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾನು 0.01 ಕಳಿಸ್ಬೇಕು ಅನ್ಕೊಂಡಿದ್ದೀನಿ, ಓಕೆನಾ. ಇಲ್ಲಿ ಅದಾದಮೇಲೆ ಏನೂ ಇಲ್ಲ, ನಿಮಗೆ ಅಡ್ರೆಸ್ ಕಾಣ್ತಿಲ್ಲ ಅಂತ ಅಂದ್ಕೊಂಡು ಹೋಗಬೇಡಿ. ಸೊ ಅದು ಡಿಫಾಲ್ಟಲ್ಲಿ ಇರುತ್ತೆ, ಅಲ್ಲಿದ್ದು ಅಡ್ರೆಸ್ ಏನಿರುತ್ತೆ ಇಲ್ಲಿ ಡಿಫಾಲ್ಟಲ್ಲಿ ಬಂದಿರುತ್ತೆ. ಸೊ 0.01 ಕಳಿಸ್ಬೇಕು ಅನ್ಕೊಂಡಿದ್ದೀನಿ. ಆ್ಯಂಡ್ ಇಂಟರ್ಫೇಸ್ ಮೇಲ್ಗಡೆ ಎಲ್ಲರೂ ಕ್ಲಿಕ್ ಮಾಡಿ. ಸೊ ಕೆಳಗಡೆ ಬಂದುಬಿಡುತ್ತೆ, ಅಡ್ರೆಸ್ ತೋರಿಸುತ್ತೆ. ಅಡ್ರೆಸ್ ಏನಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಒಂದು ನಿಮಿಷ. ಸೆಂಡ್ ಓಕೆ BNB. ಸೊ 0.101. ಸೊ ಅಡ್ರೆಸ್. ಸೊ ಏನಿಲ್ಲ, ಕಂಟಿನ್ಯೂ ಕೊಡಿ. ಆ್ಯಂಡ್ 1 ರೂಪೀಸ್ ಸಮಥಿಂಗ್ ಫೀಸ್ ತೊಗೊಳುತ್ತೆ. ಸೊ ಕನ್ಫರ್ಮ್ ವೆರಿಫೈ ಮಾಡ್ಕೊಳ್ಳಿ ನಿಮ್ಮದು ಪಾಸ್ಗೆ ಹಾಕಿ. ಓಕೆ, ವಿತಿನ್ 2 to 3 ಮಿನಿಟ್ಸ್ ಅಲ್ಲಿಗೆ ಹೋಗ್ಬಿಡುತ್ತೆ, ಓಕೆನಾ. ಈಗ ವಿತಿನ್ 2 to 3 ಮಿನಿಟ್ಸ್ ಇನ್ನೂ ಬಂದಿಲ್ಲ. ಸೊ 0.02 ಸಮಥಿಂಗ್ ಇದೆ ನನ್ನ BNB ನೋಡ್ಬೋದು ನೀವು. ವಿತಿನ್ 2 to 3 ಮಿನಿಟ್ಸ್ ನಮಗೆ ಇಲ್ಲಿ ನೋಡ್ಬೋದು ಪ್ರೊಸೆಸಿಂಗ್ ಅಂತಿದೆ. ಸೊ ನೋಡಿ, BNB ಡೆಪಾಸಿಟ್ ಈಸ್ ಪ್ರೊಸೆಸಿಂಗ್ ಅಂತ ಬಂದುಬಿಟ್ಟಿದೆ. ಸೊ ವಿತಿನ್ 1 minute 2 ಮಿನಿಟ್ಸ್ ಒಳಗಡೆ ನಿಮಗೆ BNB ಸೇರಿಬಿಡುತ್ತೆ. ಸೊ ಗೈಸ್, ನೀವು ಇಲ್ಲಿ ನೋಡ್ಬೋದು BNB ಡೆಪಾಸಿಟ್ ಸಕ್ಸಸ್ಫುಲ್ ಅಂತ ಬಂತು. ಸೊ ಇಲ್ಲಿ ನೋಡ್ಬೋದು ನನ್ನ ಕಡೆ ವ್ಯಾಲ್ಯೂ ಅವಾಗ ಕಮ್ಮಿ ಇತ್ತು. ಸೊ ಇವಾಗ ಜಾಸ್ತಿ ಆಗಿದೆ, 0.03 ಆಗಿದೆ, ಓಕೆನಾ. 0.02 ಸಮಥಿಂಗ್ ಇತ್ತು, ಬಟ್ 0.03 ಆಗಿದೆ, ಓಕೆನಾ. ಇದೇ ಥರ ಇವಾಗ ಯಾವ ಥರ ಎಕ್ಸ್ಚೇಂಜಿಂದ ವ್ಯಾಲೆಟ್ ಎಕ್ಸ್ಚೇಂಜ್ ತೊಗೊಳೋದಂತ ಗೊತ್ತಾಯ್ತಲ್ವ ನಿಮಗೆ. ಸೊ ಇವಾಗ ಈ ಎಕ್ಸ್ಚೇಂಜಿಂದ ನಿಮಗೆ ಬಿಟ್ಗೆಟ್ ಆಗಲಿ, ಇವಾಗ ನಿಮ್ಮ ಫ್ರೆಂಡ್ಸಿಗಾಗಲಿ ಕಳಿಸ್ಬೇಕಂದ್ರೆ ಯಾವ ಥರ ಅಂದರೆ, ಸೊ ವಿಡ್ರಾ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ವಿಡ್ರಾ, ಇವಾಗ USDTನೇ ಕಳಿಸ್ಬೇಕು ಅನ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ. ಓಕೆ, USDT. ಸೊ ಇಲ್ಲಿ ನಿಮ್ಮ ಫ್ರೆಂಡಿಂದು ಬೈನಾನ್ಸ್ ಅಕೌಂಟ್ ಇದ್ದರೆ ನೀವು ಸೆಂಡ್ ವಯಾ ಥ್ರೂ ಬೈನಾನ್ಸ್, ಅಲ್ಲಿ ಇಮೇಲ್ ID ಇದೆ ಅಲ್ವಾ, ಇಲ್ಲಿ ಬೈನಾನ್ಸ್ ID ನಿಮ್ಮ ಫ್ರೆಂಡಿನ ಬೈನಾನ್ಸ್ ID ಆಗಲಿ, ಇಲ್ಲ ಮೊಬೈಲ್ ನಂಬರ್ ಅಂತ ಇದೆ ಅಲ್ವಾ, ನಿಮ್ಮ ಫ್ರೆಂಡಿಂದು ಮೊಬೈಲ್ ನಂಬರ್ ಹಾಕಿ. ಸೊ 9 ಸಮಥಿಂಗ್ ಮೊಬೈಲ್ ನಂಬರ್ ಏನೋ ಒಂದು ಹಾಕ್ಬೋದು. ಸೊ ಎಕ್ಸಾಂಪಲ್, ಸೊ ನೀವು ಯಾರ್ದಾದ್ರೂ ಮೊಬೈಲ್ ನಂಬರ್ ಹಾಕಿ. ಸೊ ಇಲ್ಲಿ ವ್ಯಾಲ್ಯೂ ಬಂದು ಮ್ಯಾಕ್ಸ್ ಅಂತ ಕೊಟ್ಟು ನೀವು ಸೆಂಡ್ ಅಂತ ಕೊಟ್ಟರೆ ನಿಮಗೆ ಅಲ್ಲಿ ಹೆಸರು ಕೂಡ ತೋರಿಸುತ್ತೆ, ಯಾರ್ದು ಹೆಸರು ಅಂತಂದು. ಸೊ ಎಕ್ಸಾಂಪಲ್ ನಂದೇ ತೋರಿಸ್ಕೊಂತೀವಿ, ಒಂದು ನಿಮಿಷ. ಓಕೆನಾ, ಸೆಂಡ್ ಅಂತ ಕೊಟ್ಟಾಗ ಸೊ ಇಲ್ಲಿ ನೋಡ್ಬೋದು ಪ್ಲೀಸ್ ಚೆಕ್ ವ್ಯಾಲಿಡ್ ಬೈನಾನ್ಸ್ ಕೊಡು. ಓಕೆ, ಒಂದು ನಿಮಿಷ. ಸೊ ಇಲ್ಲಿ ನೋಡ್ಬೋದು ಬೈನಾನ್ಸ್ ID ಅಂತ ಕ್ಲಿಕ್ ಮಾಡಿ. ಸೊ ಬೈನಾನ್ಸ್ ID ನಂದೇ ಹಾಕೊಂತಿದ್ದೀನಿ, ಬಟ್ ಅದು ಆ ಥರ ವರ್ಕ್ ಆಗಲ್ಲ, ಜಸ್ಟ್ ತೋರಿಸ್ತಿದ್ದೀನಿ, ಎರರ್ ಬರ್ಬೋದು. ಸೊ ಪ್ಲೀಸ್ ಡು ನಾಟ್ ಪೇ ಟು ಯುವರ್ ಸೆಲ್ಫ್ ಬರ್ತಿಲ್ಲ. ಸೊ ಏನಿಲ್ಲ, ಬೈನಾನ್ಸ್ ID ಅಂತ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡಿಗಾಗಲಿ ಯಾವ್ದಾದ್ರು ಬೈನಾನ್ಸ್ ID ಹಾಕಿ, ನಿಮಗೆ ಎಷ್ಟು USDT ಕಳಿಸಬೇಕು ಅದು ಅಮೌಂಟ್ ಕಳಿಸಿ. ಸೊ ಸೆಂಡ್ ಅಂತ ಕೊಟ್ಟಾಗ ಸೊ ನಿಮಗೆ ಅಲ್ಲಿ ಚಿಕ್ಕದಾಗಿ ಅವ್ರದ್ದು ಹೆಸರು ಕೊಟ್ಟಿರುತ್ತೆ. ಸೊ ಬೈನಾನ್ಸ್ ID ಎಲ್ಲಿರುತ್ತೆ ಹೇಳ್ತೀನಿ. ಸೊ ಲೆಫ್ಟ್ ಹೋಮಿಗೆ ಹೋಗಿ, ಪ್ರೊಫೈಲ್ಗೆ ಹೋಗಿ. ಸೊ ಇಲ್ಲಿ ನಮ್ಮ Crypto 11 ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ID ತೋರಿಸ್ತಿರುತ್ತೆ. ಆ್ಯಂಡ್ ಹೆಸರು, ಆ ಹೆಸರು ID ಕೊಟ್ಬಿಟ್ರೆ ನಿಮಗೆ ಆ ಹೆಸರು ತೋರಿಸುತ್ತೆ. ಸೊ ನೀವು ಸೆಂಡ್ ಮಾಡ್ಬೋದು, ಓಕೆನಾ. ಆ್ಯಂಡ್ ಇವಾಗ ನೀವೇನಾದರೂ ಇಲ್ಲಿಂದ ನಿಮ್ಮ ಬೇರೆ ಫ್ರೆಂಡಿಗೆ ಬೇರೆ ಎಕ್ಸ್ಚೇಂಜಲ್ಲಿ ಕಳಿಸ್ಬೇಕಂದ್ರೆ ಯಾವ ಥರ ಕಳ್ಸೋಣ ಅಂತ ಹೇಳ್ತೀನಿ ನೋಡಿ. ಸೊ ನಾನು ಇಲ್ಲಿ ಬಿಟ್ಗೆಟಲ್ಲಿ ಬಂದಿದ್ದೀನಿ. ಸೊ ಇದು ಇನ್ನೊಂದು ಎಕ್ಸ್ಚೇಂಜ್. ಸೊ ಅಸೆಟ್ಸ್ಗೆ ಹೋಗಿ. ಸೊ ಇಲ್ಲಿ ಆ್ಯಡ್ ಫಂಡ್ಸ್, ಸೊ ಡೆಪಾಸಿಟ್ ಕ್ರಿಪ್ಟೋ ಅಂತ ಕೊಡ್ತೀನಿ. ಸೊ ಇಲ್ಲಿ USDT, ಓಕೆ. ನಾನು ನೆಟ್ವರ್ಕ್ BEP20 ಚೂಸ್ ಮಾಡ್ಕೊಳ್ಳಿ, ಯಾಕಂದರೆ ಲೋ ಫೀಸ್ ಅದೇ ತೊಗೊಳೋದು. ಬೈನಾನ್ಸ್ ಸ್ಮಾರ್ಟ್ ಚೈನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಡ್ರೆಸ್ ಏನು ತೋರಿಸ್ತಿದೆ ಅಲ್ವಾ, ಈ ಅಡ್ರೆಸ್ ಮೇನು, ಓಕೆನಾ, ಈ ಡೆಪಾಸಿಟ್ ಅಡ್ರೆಸ್ಸು. ಸೊ ಇವಾಗ ಈ ಡೆಪಾಸಿಟ್ ಅಡ್ರೆಸ್ನ ಕಾಪಿ ಮಾಡ್ಕೊಳೋದು, ಓಕೆನಾ. ಕಾಪಿ ಮಾಡ್ಕೊಂಡು ಬೈನಾನ್ಸ್ ಒಳಗಡೆ ಹೋಗಿ. ಸೊ ಇಲ್ಲಿ ಬೈನಾನ್ಸಲ್ಲಿ ಬಂದಿದ್ದೀನಿ ನಾನು. ಸೊ ವಿಡ್ರಾ ಅಂತ ತೋರಿಸ್ತಿದೆ ಅಲ್ವಾ, ಇಲ್ಲಿ ವಿಡ್ರಾ ಅಂತ ಕೊಟ್ಟು ಇಲ್ಲಿ USDT ಸೆಂಡ್ ಮಾಡಬೇಕು ನಾನು. ಸೊ ಸೆಂಡ್ ಥ್ರೂ ವಯಾ ಕ್ರಿಪ್ಟೋ ಅಂತ ಕೊಟ್ಟಿದ್ದಾರೆ, ಓಕೆನಾ. ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಆ ಅಡ್ರೆಸ್ ಏನು ಕಾಪಿ ಮಾಡ್ಕೊಂಡಿರ್ತಾರಲ್ಲ ಪೇಸ್ಟ್ ಮಾಡಿ. ಸೊ ಇನ್ನೊಂದು ಸತಿ ಟ್ವೈಸ್ ಚೆಕ್ ಮಾಡ್ಕೊಂಬಿಡಿ, ಅಡ್ರೆಸ್ ರಾಂಗ್ ಆಗಿದ್ರೆ ನಿಮ್ಮದೆಲ್ಲ ಅಸೆಟ್ಸ್ ಹೋಗ್ಬಿಡುತ್ತೆ, ಓಕೆನಾ. ಆ್ಯಂಡ್ ನೆಟ್ವರ್ಕ್ ಕೂಡ, ನೆಟ್ವರ್ಕ್ BNB ಸ್ಮಾರ್ಟ್ ಚೈನ್ BEP20 ಸೆಲೆಕ್ಟ್ ಮಾಡಿದ್ವಿ. ಸೊ ಮಿನಿಮಮ್ 10 ಇದೆ. ಸೊ ನಾನು 10 ಕಳಿಸ್ತೀನಿ. ಸೊ ಏನಿಲ್ಲ, ವಿಡ್ರಾ, ಕನ್ಫರ್ಮ್, ಫಿಂಗರ್ ಪ್ರಿಂಟ್ ಇಟ್ಬಿಟ್ಟು ಆಯಿತು. ಸೊ ವಿತಿನ್ 2 to 3 ಮಿನಿಟ್ಸ್ ನಿಮಗೆ ಅಸೆಟ್ಸ್ ಅಲ್ಲಿಗೆ ಬಂದುಬಿಡುತ್ತೆ, ಓಕೆನಾ. ಪ್ರೊಸೆಸಿಂಗ್ ಅಂತ ಆವಾಗಿದೆ. ಸೊ ನಾವು ಬಿಟ್ಗೆಟಲ್ಲಿ ಹೋಗಿ ವೇಟ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ನನ್ನ ಅಸೆಟ್ಸ್ ಬಂದು $203.something ಇದೆ, ಓಕೆ. 2 to 3 ಮಿನಿಟ್ಸಲ್ಲಿ ನಿಮ್ಮ ಅಸೆಟ್ಸ್ ಎಲ್ಲ ಇಲ್ಲಿ ಬಂದುಬಿಡುತ್ತೆ, ಓಕೆ. ಸೊ ಇಲ್ಲಿ ನೋಡ್ಬೋದು ಪ್ರೊಸೆಸಿಂಗ್ ಅಂತ ಇದೆ, ಡೆಪಾಸಿಟ್ ಪ್ರೊಸೆಸಿಂಗ್ ಅಂತ. ಸೊ ಹಂಗೆ ಆ ಥರ ಏನಾದರೂ ಬಂದರೆ ನಿಮ್ಮ ಅಸೆಟ್ಸ್ ಎಲ್ಲ ಸೇಫ್ ಆಗಿದೆ. ಸೊ ಏನಿಲ್ಲ, ಪ್ರೊಸೆಸಿಂಗ್ ಆಗಿದೆ, ವಿತಿನ್ ಮಿನಿಟ್ ಬರುತ್ತೆ ಅಂತ, ಓಕೆ. ಸೊ ಇಲ್ಲಿ ನೋಡ್ಬೋದು ಡೆಪಾಸಿಟ್ ರಿಸೀವ್ಡ್ ಅಂತ ಬಂದಿದೆ. ಸೊ ನೋಡ್ಬೋದು 203 to 213 ಆಯಿತು. ಆ್ಯಂಡ್ ನಿಮ್ಮ ಇಮೇಲ್ಸ್ಗೆಲ್ಲ ಮೆಸೇಜ್ ಬರುತ್ತೆ ಡೆಪಾಸಿಟ್ ಸಕ್ಸಸ್ಫುಲಿ ಅಂತ. ಆ್ಯಂಡ್ ಓಕೆ, ನಿಮಗೆ ಇದ್ರ ಬಗ್ಗೆ ಏನಾದರೂ ಕ್ವೈರೀಸ್ ಆಗಲಿ, ಕ್ವೆಶನ್ಸ್ ಆಗಲಿ ಇದ್ದರೆ, ಸೊ ನಿಮಗೆ ಏನಾದರೂ ಇಶ್ಯೂಸ್ ಬಂದರೆ ನನಗೆ ಮೆಸೇಜ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಸಪ್ರೇಟ್ ವೀಡಿಯೋ ಮಾಡ್ತೀನಿ ಬೇಕಾದರೆ ಅದ್ರ ಬಗ್ಗೆ. ಸೊ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ ಎಲ್ಲರಿಗೂ. ಏನಾದರೂ ಇಶ್ಯೂಸ್ ಬಂದರೆ ಮೆಸೇಜ್ ಮಾಡಿ.